ಜನತೆಗೆ, ಹನುಮ ಹುಟ್ಟಿದ ನಾಡಿನ ಜನತೆಗೆ, ಯಾಕೆಂದರೆ ಆಂಜನೇಯ ಹುಟ್ಟಿದ್ದು ಇಲ್ಲೇ ನಮ್ಮ ಬಳ್ಳಾರಿಯಲ್ಲಿ, ಹಳೆ ಬಳ್ಳಾರಿ ಜಿಲ್ಲೆ, ಅಂದರೆ ಕರ್ನಾಟಕ ಕಿಷ್ಕಿಂದೆ. ಇವತ್ತು ರಾಜ್ಯದಲ್ಲಿ ಎಲ್ಲ ಕಡೆ ಹನುಮ ಜಯಂತಿ, ಹನುಮ ಮಾಲೆಯನ್ನು ಹಾಕ್ಕೊಂಡು ಉಪವಾಸ ಸತ್ಯ ವ್ರತಗಳನ್ನು ಮಾಡಿ ಇವತ್ತೆಲ್ಲರೂ ಕೂಡ ಆಂಜನೇಯನ ದರ್ಶನ ಮಾಡಿ ಮಾಲೆಯನ್ನು ಬಿಚ್ಚುವಂಥದ್ದು ಪರಿಪಾಠ. ನಾನು ಕೂಡ ಈಗ ಬೆಳಗ್ಗೆ ಎದ್ದು 2 ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಹಾಕ್ಕೊಂಡು ಹನುಮ ಜಯಂತಿಯನ್ನು ಆಚರಣೆ ಮಾಡಿ ಬಂದಿದ್ದೀನಿ. ನಾಡಿನ ಸಮಸ್ತ ಜನತೆಗೆ ಹನುಮ ಜಯಂತಿಯ ಶುಭಾಶಯಗಳು. ಎಲ್ಲ ಹನುಮ ಭಕ್ತರಿಗೆ ಒಳ್ಳೆಯದಾಗಲಿ ಅಂತೇಳಿ ಶುಭಾಶಯ ಕೊಡ್ತಾಯಿದ್ದೀನಿ. ಆದರೆ ವಿಪರ್ಯಾಸ ಅಂತ ಹೇಳಿದ್ರೆ, ಇವತ್ತೇ ಹನುಮ ಜಯಂತಿ ದಿನವೇ ವಿಧಾನಸೌಧದ ಕೂಗಳತೆ ದೂರದಲ್ಲಿ ಸದಾಶಿವನಗರದಲ್ಲಿ ಹನುಮ ಜಯಂತಿ ದಿನ ಕನಕಪುರದ ನಾಟಿ ಕೋಳಿ ಜಯಂತಿ ನಡೀತಾ ಇದೆ. ಜಯಂತಿ ಅಲ್ಲ, ಮರ್ಡರ್ ಅದು ಅಲ್ಲ. ನಾಟಿ ಕೋಳಿಯ ಒಂದು ಪಲಾವ್, ಬಿರಿಯಾನಿ, ಸಾರು. ಮೊದಲೇ ಸಿದ್ದರಾಮಯ್ಯನವರು ಮಾಂಸ ತಿಂದು ಧರ್ಮಸ್ಥಳಕ್ಕೆ ಹೋದರು ಅನ್ನೋದೂ ಕೂಡ ಆಗಲೇ ಭಾಳ ಚರ್ಚೆ ಆಗ್ತಾಯಿತ್ತು ಹಿಂದೆ. ಅದೇ ದೊಡ್ಡ ಒಂದು ಸುದ್ದಿಯಾಗಿ ಒಂದು ವಾರಗಳ ಕಾಲ ಓಡ್ತಾಯಿತ್ತು. ಇವತ್ತು ಹನುಮ ಜಯಂತಿ, ನಮಗೆ ನೂರಾರು ಫೋನ್ಗಳು ಬಂತು. ಈಗ ನೂರಾರು ಫೋನು, ಈ ಕ್ಷಣದವರೆಗೂ ಫೋನ್ ಬಂತು. ಏನು ಸರ್ ಹನುಮ ಜಯಂತಿ, ನಾವೆಲ್ಲ ಹನುಮ ಭಕ್ತರು, ಇಲ್ಲಿ ನೋಡಿದ್ರೆ ನಾಟಿ ಕೋಳಿ ಆರಾಧನೆ, ನಾವೆಲ್ಲ ಆಂಜನೇಯನ ಆರಾಧನೆ ಮಾಡಿದ್ರೆ ಇವರು ನಾಟಿ ಕೋಳಿ ಆರಾಧನೆಯನ್ನು ಮಾಡ್ತಾವ್ರೆ. ಇದು ಎಷ್ಟು ಸರಿ ಸರ್? ನೀವು ವಿರೋಧ ಪಕ್ಷದ ನಾಯಕರು, ನೀವು ಕೇಳಬೇಕು ಅಂತೇಳಿ ಹೇಳಿದ್ರು. ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ನಾನು ಬೇರೆ ದೃಷ್ಟಿ ಅಲ್ಲ, ಅದಕ್ಕೋಸ್ಕರ ರಾಜ್ಯದ ಜನತೆ ಎಲ್ಲ ಫೋನ್ ಮಾಡಿ ಕೇಳಿದ್ರು, ಈ ಥರ ಮಾಡೋದು ತಪ್ಪೋ ಸರಿನೋ ಅಂತ ಕೇಳಿದ್ರು. ಹನುಮ ಜಯಂತಿ ದಿನ ನಾನು ತಪ್ಪಪ್ಪ ಅಂತ ಹೇಳಿದೆ, ಅದನ್ನು ಮುಟ್ಟಿಸ್ಬೇಕಲ್ಲ ಸರ್ ಅಂದರು. ಅದಕ್ಕೋಸ್ಕರ ನಾನು ಈ ವಿಚಾರ ಪ್ರಸ್ತಾಪ ಮಾಡ್ತಾಯಿದ್ದೀನಿ. ಇದೊಂದು ರೀತಿ ಪ್ರಹಸನ ಇದ್ದಂಗೆ. ಮೊನ್ನೆ ಸಿದ್ದರಾಮಯ್ಯನವ್ರ ಮನೆಯಲ್ಲಿ ಬ್ರೇಕ್ಫಾಸ್ಟು, ಇವತ್ತು DK ಮನೆಯಲ್ಲಿ ನಾಟಿ ಕೋಳಿ. ಇದು ಸೋನಿಯಾ ಗಾಂಧಿಯವರು ಅವರ ನಿರ್ದೇಶನ. ಇದಕ್ಕೆ ಸೋನಿಯಾ ಗಾಂಧಿಯವರ ನಿರ್ದೇಶನ, ರಾಹುಲ್ ಗಾಂಧಿಯವರ ಚಿತ್ರಕಥೆ, KC ವೇಣುಗೋಪಾಲ್ ಅವರ ಡೈಲಾಗ್ಸು. ಇಬ್ಬರಿಗೂ ಹೇಳವ್ರೆ. ವೇಣುಗೋಪಾಲ್ ಫೋನ್ ಮಾಡಿ DKಗೂ ಹೇಳವ್ರೆ, ಸಿದ್ದರಾಮಯ್ಯನಿಗೆ ಏನು ಮಾತಾಡಬೇಕು ಅಂತ ಹೇಳವ್ರೆ. ನೀನು ಹಿಂಗೆ ಮಾತಾಡಬೇಕು ಅಂತ ಹೇಳಿದ್ದಾರೆ. DKಗೂ ಕೂಡ ನೀನು ಹೀಗೆ ಮಾತಾಡಬೇಕು ಅಂತ ಹೇಳಿದ್ದಾರೆ. ಅಂದರೆ ನಿರ್ದೇಶನ, ಸ್ಕ್ರೀನ್ ಪ್ಲೇ, ಡೈಲಾಗು ಎಲ್ಲ ಬರೆದು ಕಳಿಸಿ ಮಾಡಿರೋವಂಥ ಪ್ರಹಸನ ರಾಜ್ಯದಲ್ಲಿ ಇವತ್ತು ನಾವು ನೋಡ್ತಾ ಇರೋದು. ಅದರ ಪುಣ್ಯಕ್ಕೆ DK ಶಿವಕುಮಾರ್ ಅವರು ಇವತ್ತು ಹನುಮ ಜಯಂತಿ ಅಂತ ಅವ್ರು ತಿಂದಿಲ್ಲ. DK ಶಿವಕುಮಾರ್ ಅವರು ವೆಜಿಟೇರಿಯನ್. ಅವರು ನನಗನ್ಸ್ತೈತೆ ಹನುಮ ಜಯಂತಿ ಅಂತ ಇವತ್ತು ಅವರು ಮುಟ್ಟಿಲ್ಲ.